ಜೀವ ಜ್ಞಾನರತ್ನಗಳಿಂದ ತುಂಬಿದ ದೀಪ. ನೆನಪು, ಸೇವೆ, ಪ್ರೀತಿ ಒಂದೇ ದಾರಿ. ಸ್ವರ್ಗದ ಆಸ್ತಿಗೆ ಇದೇ ದಾರಿ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸೋಣ. ಸಿಕ್ಕ ಬೆಳಕನ್ನು ಎಲ್ಲರಿಗೆ ಹಂಚೋಣ. ದಾರಿ ತೋರಿಸಿದಷ್ಟು ಆಶೀರ್ವಾದ, ಸೇವೆಯೇ ನಮ್ಮ ಜೀವನ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ಮೂಲದಲ್ಲಿ ಒಂದು ಬಹಳ ಸರಳವಾದ ಆದರೆ ಅಷ್ಟೇ ಆಳವಾದ ಯೋಚನೆ ಇದೆ. ದೇವರು ನಮ್ಮ ಸ್ನೇಹಿತ, ರಾವಣ ನಮ್ಮ ಶತ್ರು. ಈ ಒಂದು ವಾಕ್ಯದಲ್ಲೇ ಎಲ್ಲ ಇದೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಹೌದು, ನಿಜ. ಈ ಗುರುತಿಸುವಿಕೆ ಇದೆಯಲ್ಲ, ಇದೇ ಬಹುಶಃ ಆಧ್ಯಾತ್ಮಿಕ ಪಯಣದ ಮೊದಲನೇ ಹೆಜ್ಜೆ. ಯಾರು ನಮ್ಮ ಕಡೆ, ಯಾರು ನಮ್ಮ ವಿರುದ್ಧ ಅಂತ ಗೊತ್ತಾದ್ರೆ ಸಾಕು, ನಮ್ಮ ದಾರಿನೇ ಸ್ಪಷ್ಟವಾಗುತ್ತೆ. ಸರಿ, ಹಾಗಾದ್ರೆ ಈ ಚರ್ಚೆಯ ಉದ್ದೇಶ ಕೂಡ ಅದೇ ಅಲ್ವಾ? ಫೆಬ್ರವರಿ 10, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶವನ್ನು ನಾವಿವತ್ತು ಆಳವಾಗಿ ನೋಡೋಣ. ಖಂಡಿತ. ಹಾಗಾದ್ರೆ ಶುರು ಮಾಡೋಣ. ಓಕೆ. ಮೊದಲು ಆ ಸ್ನೇಹಿತ ಮತ್ತು ಶತ್ರು ಯಾರು ಅಂತಾನೆ ಶುರು ಮಾಡೋಣ. ಮೂಲಗಳು ಶಿವಬಾಬಾ ಅಂದ್ರೆ ದೇವರನ್ನ ನಮ್ಮ ಏಕೈಕ ಸ್ನೇಹಿತ ಅಂತ ಹೇಳ್ತವೆ. ಹೌದು, ಸುಖದ ಆಸ್ತಿಯನ್ನೇ ನಮಗೆ ಕೊಡುವ ಸ್ನೇಹಿತ. ಹಾಗಾದ್ರೆ ಶತ್ರು? ಆ ಶತ್ರು ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗೇನೆ ಇದ್ದಾನೆ. ಮೂಲಗಳು ಅವನನ್ನು ರಾವಣ ಅಂತ ಕರೀತವೆ. ರಾವಣ? ಆದ್ರೆ ಇಲ್ಲಿ ಒಂದು ತಿರು ಇದೆ. ಈ ರಾವಣ ಅಂದ್ರೆ ಪುರಾಣದಲ್ಲಿ ಬರೋ 10 ತಲೆ ರಾಕ್ಷಸ ಅಲ್ಲ. ಓ, ಹಾಗಾದ್ರೆ? ಬದಲಾಗಿ ನಮ್ಮೊಳಗಿರುವ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವೇ ಆ ರಾವಣನ ನಿಜವಾದ ತಲೆಗಳು. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಮೂಲಗಳು ರಾಮಾಯಣದ ಒಂದು ಪಾತ್ರವನ್ನು ತೆಗೆದುಕೊಂಡು ಅದಕ್ಕೊಂದು ಸೈಕಾಲಜಿಕಲ್ ಅರ್ಥ ಕೊಡ್ತಾ ಇವೆ. ಯುದ್ಧಭೂಮಿ ಲಂಕೆಯಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿದೆ ಅಂತ. ಕರೆಕ್ಟ್. ಅದಕ್ಕೆ ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ರಾವಣನ ಪ್ರತಿಕೃತಿಯನ್ನು ಸುಡ್ತಾರೆ. ಹೌದು ಹೌದು. ಅದು ರಾವಣ ನಮ್ಮ ಶತ್ರು ಅನ್ನೋದರ ಸಂಕೇತ. ಆದರೆ ಮೂಲಗಳು ಹೇಳೋ ಹಾಗೆ ಆ ರಾವಣ ನಿಜವಾಗ್ಲೂ ಸಾಯೋದೇ ಇಲ್ಲ. ಯಾಕೆ? ಯಾಕಂದ್ರೆ ಹೊರಗಿನ ಬೊಂಬೆಯನ್ನು ಸುಟ್ರೆ ಒಳಗಿನ ವಿಕಾರಗಳು ಹೋಗಲ್ವಾ? ನಮ್ಮಲ್ಲಿ ವಿಕಾರಗಳು ಇರೋವರೆಗೂ ಆ ರಾವಣ ಬದುಕೇ ಇರ್ತಾನೆ. ಅದ್ಭುತವಾದ ಮಾತು. ಹಾಗೆಯೇ ಯಾರೂ ದೇವರ ಪ್ರತಿಕೃತಿಯನ್ನು ಸುಡೋದಿಲ್ಲ, ಯಾಕಂದ್ರೆ ಆತ ನಮ್ಮ ಸ್ನೇಹಿತ. ಖಂಡಿತ. ಈ ಒಳಗಿನ ಯುದ್ಧದಲ್ಲಿ ನಮಗೆ ಶಕ್ತಿ ಬೇಕಲ್ಲ, ಆ ಶಕ್ತಿ ಬರೋದೇ ಆಶೀರ್ವಾದದಿಂದ. ಹೌದು, ಈ ಪಾಯಿಂಟ್ಗೆ ಬರೋಣ. ಎಲ್ಲರಿಗೂ ಬೇರೆಯವರ ಆಶೀರ್ವಾದ ಬೇಕು. ಆದ್ರೆ ಇದನ್ನ ಗಳಿಸೋದು ಹೇಗೆ? ಕೇಳಿ ಪಡ್ಕೊಳ್ಳೋಕಂತೂ ಆಗಲ್ಲ. ಸಹಜವಾಗಿ ಅದನ್ನ ಪಡೆಯೋ ದಾರಿ ಯಾವುದು ಅಂತ ಈ ಮೂಲಗಳು ಹೇಳ್ತವೆ. ತುಂಬ ಸುಂದರವಾಗಿ ವಿವರಿಸಲಾಗಿದೆ. ಇದರಲ್ಲಿ 2 ಹೆಜ್ಜೆಗಳಿವೆ. ಮೊದಲನೆಯದು ನಮ್ಮ ವೈಯಕ್ತಿಕ ಅಡಿಪಾಯ, ಅಂದ್ರೆ ಸ್ವಯಂ ಪವಿತ್ರಲಾಗುವುದು. ದೇವರ ನೆನಪಿನಲ್ಲಿ ಇದ್ದು ನಮ್ಮನ್ನು ಆ 5 ವಿಕಾರಗಳಿಂದ ಮುಕ್ತ ಮಾಡಿಕೊಳ್ಳುವುದು. ಇದು ನಮ್ಮ ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ಸರಿ, ನಮ್ಮನ್ನು ನಾವು ಸರಿ ಮಾಡ್ಕೊಂಡ್ವಿ, ಅಷ್ಟಕ್ಕೆ ಮುಗಿಯುತ್ತಾ? ಯಾಕೆಂದ್ರೆ ಆಶೀರ್ವಾದ ಬರೋದು ಬೇರೆಯವರಿಂದ ಅಲ್ವಾ? ಸರಿಯಾದ ಪಾಯಿಂಟ್ ಹಿಡಿದ್ರಿ. 2ನೇ ಹೆಜ್ಜೆ ಅದಕ್ಕಿಂತ ಮುಖ್ಯ. ಅದೇ ನಿಜವಾದ ಸೇವೆ. ಸೇವೆ ಅಂದ್ರೆ ಇಲ್ಲಿ ಇತರರನ್ನು ತಮ್ಮ ಸಮಾನ ಮಾಡುವುದು. ಒಂದು ನಿಮಿಷ. ಇತರರನ್ನು ತಮ್ಮ ಸಮಾನ ಮಾಡುವುದು ಅಂದ್ರೆ ಇದನ್ನ ಕೇಳಿದ್ರೆ ಕೆಲವರಿಗೆ ಬೇರೆ ತರ ಅನಿಸ್ಬೋದಲ್ವಾ? ನಮ್ಮ ನಂಬಿಕೆಗಳನ್ನ ಬೇರೆಯವರ ಮೇಲೆ ಹೇರಿದಾಗೆ. ಉತ್ತಮವಾದ ಪ್ರಶ್ನೆ. ಇಲ್ಲಿ ಸಮಾನ ಮಾಡುವುದು ಅಂದ್ರೆ ಫೋರ್ಸ್ ಮಾಡೋದಲ್ಲ. ಬದಲಾಗಿ ನಮಗೆ ಸಿಕ್ಕಿರುವ ಈ ಜ್ಞಾನ, ಈ ಸುಖದ ಅನುಭವವನ್ನು ನಿಸ್ವಾರ್ಥವಾಗಿ ಬೇರೆಯವರ ಜೊತೆ ಹಂಚಿಕೊಳ್ಳುವುದು. ಓಕೆ. ದೇವರ ನಿಜವಾದ ಪರಿಚಯವನ್ನು ಅವರಿಗೂ ನೀಡಿ ಪವಿತ್ರತೆಯ ದಾರಿಯನ್ನು ತೋರಿಸುವುದು. ಅವರು ಆ ದಾರಿಯಲ್ಲಿ ನಡೆದಾಗ ಅವರ ಹೃದಯದಿಂದ ಏನು ಶುಭ ಹಾರೈಕೆಗಳು ಬರ್ತವಲ್ಲ, ಅದೇ ನಿಜವಾದ ಆಶೀರ್ವಾದ. ಅದೇ ನಿಜವಾದ ಆಶೀರ್ವಾದ. ಅದು ನಮ್ಮನ್ನು ಹಗುರು ಮಾಡಿ ನಮ್ಮ ಪಯಣದಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ. ಓಕೆ, ಈಗ ಸ್ಪಷ್ಟವಾಯ್ತು. ಈ ಪಯಣ ಶುರು ಮಾಡೋಕೆ ಮೊದಲು ನಾನು ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ ಓಂ ಶಾಂತಿ ಅನ್ನೋ ಪದದ ಅರ್ಥವನ್ನು ವಿವರಿಸಲಾಗಿದೆ. ಸಾಮಾನ್ಯವಾಗಿ ಬಳಸೋ ಈ ಪದದ ಹಿಂದೆ ಇಷ್ಟು ಆಳ ಇದೆಯಾ? ಖಂಡಿತ ಇದೆ. ಓಂ ಅಂದ್ರೆ ನಾನು. ಹಾಗಾದ್ರೆ ನಾನು ಯಾರು? ಈ ದೇಹನ ಅಲ್ಲ. ನಾನು ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ, ಒಂದು ಪ್ರಕಾಶದ ಬಿಂದು, ಅಂದ್ರೆ ಆತ್ಮ. ಮತ್ತು ಶಾಂತಿ
ಶಾಂತಿ ಅನ್ನೋದು ನನ್ನ ಮೂಲ ಸ್ವರೂಪ, ನನ್ನ ಸ್ವಧರ್ಮ. ಕೋಪ, ದುಃಖ ಎಲ್ಲವೂ ನಾವು ಮಧ್ಯದಲ್ಲಿ ಅಂಟಿಸ್ಕೊಂಡಿದ್ದು. ಶಾಂತಿ ನಮ್ಮ ನಿಜವಾದ ಧರ್ಮ. ಅಂದೆ ಈ ಶರೀರ ಒಂದು ಗಾಡಿ ಇದ್ದ ಹಾಗೆ, ಆತ್ಮ ಆ ಗಾಡಿಯನ್ನು ಓಡಿಸುವ ಸಾರಥಿ ಇದ್ದ ಹಾಗೆ. ಪರ್ಫೆಕ್ಟ್. ಇದೇ ತರ್ಕವನ್ನು ದೇವರಿಗೂ ಅನ್ವಯಿಸ್ಬೋದು. ಈ ಮೂಲಗಳಲ್ಲಿ ದೇವರನ್ನು ಶಿವಬಾಬಾ ಅಂತ ಕರೀತಾರೆ. ಶಿವ ಅಂದ್ರೆ ಕಲ್ಯಾಣಕಾರಿ, ಬಾಬಾ ಅಂದ್ರೆ ತಂದೆ. ಕಲ್ಯಾಣಕಾರಿ ತಂದೆ, ಸರಿ. ಈ ಶಿವಬಾಬಾ ಅಂದ್ರೆ ಪರಮಾತ್ಮನ ಸ್ವರೂಪ ಹೇಗಿರುತ್ತೆ? ನಮ್ಮ ಹಾಗೆ ಆತ್ಮಗಳ ತಂದೆಯಾದ ಪರಮಾತ್ಮ ಕೂಡ ಒಬ್ಬ ಜ್ಯೋತಿರ್ಬಿಂದು. ಆದರೆ ಅವರು ಜ್ಞಾನದ ಸಾಗರ, ಪ್ರೇಮದ ಸಾಗರ. ಅವರು ಹುಟ್ಟು ಸಾವಿನ ಚಕ್ರಕ್ಕೆ ಬರೋದಿಲ್ಲ. ಅವರನ್ನು ಕೂಡ ನಾವು ದಿವ್ಯ ಬುದ್ಧಿ ಅನ್ನೋ ಮೂರನೇ ಕಣ್ಣಿನಿಂದ ಮಾತ್ರ ಅನುಭವಿಸೋಕ್ ಸಾಧ್ಯ. ಈ ದೃಷ್ಟಿಕೋನ ಬಂದಾಗ ನಾವೆಲ್ಲರೂ ಆತ್ಮಗಳು, ಒಂದೇ ತಂದೆಯ ಮಕ್ಕಳು. ಅಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ಅನ್ನೋ ಭಾವನೆ ಬರುತ್ತೆ. ಹೌದು. ಆಗ ದೇಹ ಅಭಿಮಾನದಿಂದ ಮೇಲೆ ಬರ್ತೀವಿ. ಈ ಆತ್ಮದ ಪಯಣದ ಬಗ್ಗೆ ಮಾತಾಡುವಾಗ ಒಂದು ಬ್ಯಾಟರಿಯ ಅನಾಲಜಿ ನೆನ್ಪಾಗುತ್ತೆ. ಮೂಲಗಳಲ್ಲಿ ಸೃಷ್ಟಿಚಕ್ರದ ಬಗ್ಗೆ ಹೇಳಲಾಗಿದೆ. ಇದನ್ನ ಆ ಬ್ಯಾಟರಿಗೆ ಹೋಲಿಸಬಹುದಾ? ಖಂಡಿತ. ಅದೊಂದು ಅದ್ಭುತವಾದ ಹೋಲಿಕೆ. ಮೂಲಗಳ ಪ್ರಕಾರ ಈ ಸೃಷ್ಟಿ ನಾಟಕ 5,000 ವರ್ಷಗಳದ್ದು. ಇದರಲ್ಲಿ 4 ಯುಗಗಳಿವೆ: ಸತ್ಯಯುಗ ಮತ್ತು ತ್ರೇತಾಯುಗ. ಮೊದಲಾರ್ಧ. ಹೌದು. ಆಗ ಆತ್ಮ ಅನ್ನೋ ಬ್ಯಾಟರಿ ಫುಲ್ ಚಾರ್ಜ್ ಆಗಿರುತ್ತೆ. ಎಲ್ಲರೂ ಪವಿತ್ರ, ಸುಖಿ ಮತ್ತು ಶಾಂತಿಯಿಂದ ಇರ್ತಾರೆ. ಅದಕ್ಕೆ ಅದನ್ನ ರಾಮರಾಜ್ಯ ಅಂತಾರೆ. ನಂತರ ದ್ವಾಪರ ಮತ್ತು ಕಳಿಯುಗಗಳು. ಇಲ್ಲಿಗೆ ಬರ್ತಾ ಬರ್ತಾ ಬ್ಯಾಟರಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಆತ್ಮ ತನ್ನ ಶಕ್ತಿಯನ್ನು ಕಳೆದುಕೊಂಡು ವಿಕಾರಗಳ ವಶವಾಗುತ್ತೆ. ಅದಕ್ಕೆ ಇದನ್ನ ರಾವಣ ರಾಜ್ಯ ಅಂತಾರೆ. ಹೌದು. ಈಗ ನಾವು ಕಲಿಯುಗದ ಕೊನೆಯಲ್ಲಿದ್ದೇವೆ. ಅಂದ್ರೆ ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಹಳೆ ಪ್ರಪಂಚ ದುಃಖ, ಅಶಾಂತಿ, ಭ್ರಷ್ಟಾಚಾರದಿಂದ ಹಾಳಾಗಿದೆ. ಬೀಳೋಕೆ ಸಿದ್ಧವಾಗಿರೋ ಒಂದು ಹಳೆ ಮನೆಗೆ ಹೋಲಿಸ್ತಾರೆ ಇದನ್ನ. ಹೌದು. ಅಂತಹ ಮನೆಯನ್ನ ಕೆಡವಿ ಹೊಸದನ್ನ ಕಟ್ಟಲೇಬೇಕು. ಹಾಗೆ ಈ ಹಳೇ ಜಗತ್ತು ನಾಶವಾಗಿ ಹೊಸ ಸ್ವರ್ಣಯುಗದ ಜಗತ್ತು ಸ್ಥಾಪನೆ ಆಗ್ಬೇಕು. ಒಂದ್ ನಿಮಿಷ. ಈಗಿನ ಜಗತ್ತನ್ನು ರಾವಣ ರಾಜ್ಯ ಅಂತ ಕರೆಯೋದು, ಸಂಪೂರ್ಣ ಹಾಳಾಗಿದೆ ಅಂತ ಹೇಳೋದು ಕೆಲವರಿಗೆ ತುಂಬಾನೇ ನೆಗೆಟಿವ್ ಆಗಿ ಕೇಳಿಸ್ಬೋದಲ್ವಾ? ನಿರಾಶಾವಾದದಂತೆ. ಇದನ್ನ ನಿರಾಶಾವಾದ ಅಂತ ನೋಡೋ ಬದಲು ಒಂದು ವಾಸ್ತವದ ಡಯಾಗ್ನೋಸಿಸ್ ಅಂತ ನೋಡಬೇಕು. ಒಬ್ಬ ಡಾಕ್ಟರು ರೋಗವನ್ನ ಸರಿಯಾಗಿ ಪತ್ತೆ ಹಚ್ಚಿದ್ರೆ ತಾನೇ ಚಿಕಿತ್ಸೆ ಕೊಡೋಕ್ ಸಾಧ್ಯ. ಸರಿ. ಹಾಗೇ ಇವತ್ತು ಪ್ರಪಂಚದಲ್ಲಿರೋ ಸಮಸ್ಯೆಗಳು ನೋಡಿದ್ರೆ, ಯುದ್ಧಗಳು, ಪ್ರಕೃತಿ ವಿಕೋಪಗಳು, ಮಾನಸಿಕ ಒತ್ತಡ, ಇವೆಲ್ಲವೂ ಆತ್ಮದ ಶಕ್ತಿ ಖಾಲಿಯಾಗಿರೋದರ ಲಕ್ಷಣಗಳು. ಈ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಅದನ್ನ ಸರಿಪಡಿಸುವ ದಾರಿ ಹುಡುಕೋಕೆ ಸಾಧ್ಯವಾಗುತ್ತೆ. ಕರೆಕ್ಟ್. ಸರಿ. ಹಾಗಾದ್ರೆ ಆ ರೀಚಾರ್ಜ್ ಆದ ನಂತರ ಬರುವ ಹೊಸ ಪ್ರಪಂಚ, ಆ ಸ್ವರ್ಣಯುಗದ ಬಗ್ಗೆ ಮಾತಾಡೋಣ. ಅಲ್ಲಿನ ಜೀವನ ಹೇಗಿರುತ್ತೆ? ಹೌದು. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಸತ್ಯಯುಗವನ್ನು ಸಂಪೂರ್ಣ ನಿರ್ವಿಕಾರಿ ಜಗತ್ತು ಅಥವಾ ವೈಸ್ಲೆಸ್ ವರ್ಲ್ಡ್ ಅಂತ ಕರೆಯಲಾಗುತ್ತೆ. ವೈಸ್ಲೆಸ್ ವರ್ಲ್ಡ್. ಅಲ್ಲಿ ಹಣ, ವೈಭವ ಎಲ್ಲ ಇರುತ್ತೆ. ಆದರೆ ಸುಖದ ಅಡಿಪಾಯ ಅದಲ್ಲ. ನಿಜವಾದ ಆಧಾರ ಪವಿತ್ರತೆ. ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ 5 ವಿಕಾರಗಳ ಹೆಸರು ಇರೋದಿಲ್ಲ. ಈ ಮೂಲಗಳನ್ನೇ ನಾನು ಓದಿದ ಒಂದು ಅಂಶವಂತೂ ನನ್ನನ್ನು ದಂಗುಬಡಿಸಿತ್ತು. ಅಲ್ಲಿ ಮಕ್ಕಳು ಕೂಡ ಯೋಗ ಬಲದಿಂದ ಜನಿಸ್ತಾರೆ, ಕಾಮ ವಿಕಾರದಿಂದಲ್ಲ ಅಂತ ಹೇಳಲಾಗಿದೆ. ಇದು ಕೇಳೋಕೆ ತುಂಬಾ ಅಸಾಧ್ಯವಾದ ಮಾತಿನ ಹಾಗೆ ಅನಿಸುತ್ತೆ. ಖಂಡಿತ. ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಆಳವಾದ ಚಿಂತನೆ ಬೇಕು. ಇಲ್ಲಿ ಯೋಗ ಅಂದ್ರೆ ಶಾರೀರಿಕ ಆಸನಗಳಲ್ಲ. ಯೋಗ ಅಂದ್ರೆ ಕನೆಕ್ಷನ್ ಅಥವಾ ನೆನಪು. ದೇವರ ಜೊತೆಗಿನ ನೆನಪು. ಹೌದು. ಆತ್ಮಕ್ಕೆ ದೇವರ ಜೊತೆ ಇರುವ ನಿರಂತರವಾದ ಪ್ರೀತಿಯ ನೆನಪು. ಆ ಸ್ವರ್ಣಯುಗದಲ್ಲಿ ಎಲ್ಲರೂ ನಾನು ಈ ದೇಹವಲ್ಲ, ನಾನು ಆತ್ಮ ಅನ್ನೋ ಅರಿವಿನಲ್ಲಿ ಸಹಜವಾಗಿ ಇರ್ತಾರೆ. ಕಾಮ ವಿಕಾರದಿಂದ ನಡೆಯುವ ದೈಹಿಕ ಕ್ರಿಯೆಯಾಗಿರೋದಿಲ್ಲ. ಬದಲಾಗಿ ಅದು ಶುದ್ಧ ಸಂಕಲ್ಪ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವ ಒಂದು ಪ್ರಕ್ರಿಯೆಯಾಗಿರುತ್ತೆ. ವಾವ್. ಅಂದ್ರೆ ಆ ಯುಗದ ನಿಜವಾದ ಸಂಪತ್ತು ಈ ಆಂತರಿಕ ಶುದ್ಧತೆ. ಹಾಗಾದ್ರೆ ಅಂತಹ ಉನ್ನತ ಸ್ಥಿತಿಯನ್ನು ಮತ್ತೆ ತಲುಪೋದು ಹೇಗೆ? ಏನಾದ್ರೂ ಕಠಿಣವಾದ ಹಠಯೋಗ, ತಪಸ್ಸು ಮಾಡ್ಬೇಕಾ? ಇಲ್ಲ. ಅದೇ ಈ ಜ್ಞಾನದ ವಿಶೇಷತೆ. ದೇವ್ರು ತುಂಬಾ ಸರಳವಾದ ದಾರಿಯನ್ನ ಹೇಳ್ತಾರೆ. ಮಕ್ಕಳೇ, ನಿಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಅಷ್ಟೇ. ಅಷ್ಟೇನಾ? ನಾನು ಆತ್ಮ, ನನ್ನ ಪ್ರೀತಿಯ ತಂದೆ ಶಿವ, ಈ ಒಂದು ಸ್ಮೃತಿಯಲ್ಲಿ ಇರೋದೇ ಸಾಧನೇನಾ? ಹೌದು. ಈ ನೆನಪಿನ ಯೋಗವೇ ಒಂದು ಅಗ್ನಿ ಇದ್ದ ಹಾಗೆ. ಅದು ಜನ್ಮಜನ್ಮಾಂತರದಿಂದ ನಾವು ಮಾಡಿದ ಪಾಪಕರ್ಮಗಳನ್ನ, ಆತ್ಮದ ಮೇಲೆ ಕೂಟಿದ್ದ ಕೊಳೆಯನ್ನ ಸುಟ್ಟು ಹಾಕುತ್ತೆ.
ಈ ನೆನಪಿನಿಂದ ನಾವು ಪವಿತ್ರರಾಗಿ ಮತ್ತೆ ನಮ್ಮ ಮನೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಹೋಗ್ತೀವಿ ಅಂತ. ಹೌದು, ಪರಮಧಾಮ ಅಂದ್ರೆ ಆತ್ಮಗಳ ಮನೆ. ಈ ಭೌತಿಕ ಪ್ರಪಂಚದಿಂದ ಆಚೆ ಇರುವ ಸಂಪೂರ್ಣ ಶಾಂತಿಯ ಬೆಳಕಿನ ಪ್ರಪಂಚ. ನಾಟಕ ಮುಗಿದ್ಮೇಲೆ ಎಲ್ಲ ಆಕ್ಟರ್ಸ್ ಮನೆಗೆ ಹೋಗ್ತಾರಲ್ಲ ಹಾಗೆ. ಸರಿ, ಈ ಜ್ಞಾನದ ಚಿತ್ರಣ ಸ್ಪಷ್ಟವಾಗಿದೆ. ಆದ್ರೆ ಇದನ್ನೆಲ್ಲ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು? ಇದಕ್ಕಾಗಿ 2 ಮುಖ್ಯವಾದ ಅಂಶಗಳನ್ನು ಕೊಡಲಾಗಿದೆ. ಮೊದಲನೇದು ಶ್ರೀಮತದ ಪಾಲನೆ. ಒಂದು ನಿಮಿಷ, ಶ್ರೀಮತ ಅಂದ್ರೇನು? ಅದನ್ನ ಸ್ವಲ್ಪ ವಿವರಿಸಿ. ಖಂಡಿತ. ಶ್ರೀ ಅಂದ್ರೆ ಶ್ರೇಷ್ಠ, ಮತ ಅಂದ್ರೆ ಸಲಹೆ. ಶ್ರೀಮತ ಅಂದ್ರೆ ದೇವರ ಶ್ರೇಷ್ಠ ಮಾರ್ಗದರ್ಶನ. ಓಕೆ. ನಮ್ಮ ಪ್ರತಿಯೊಂದು ಯೋಚನೆ, ಮಾತು ಮತ್ತು ಕೆಲಸ ದೇವರ ನಿರ್ದೇಶನದ ಪ್ರಕಾರ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಹೀಗೆ ಮಾಡಿದಾಗ ನಾವು ಕೂಡ ದೇವರ ಹಾಗೆ ದುಃಖಹರ್ತ, ಸುಖಕರ್ತ ಆಗ್ತೀವಿ. ಬೇರೆಯವರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡೋರು. ಸರಿ, ಇದು ಮೊದಲನೇ ಅಂಶ. ಎರಡನೇ ಅಂಶ ನಿರಂತರ ಅಧ್ಯಯನ ಮತ್ತು ಸೇವೆ. ಮನುಷ್ಯರಿಂದ ದೇವತೆಯಾಗುವ ಈ ಜ್ಞಾನವನ್ನು ಒಮ್ಮೆ ಕೇಳಿ ಬಿಡೋದಲ್ಲ, ಪ್ರತಿದಿನ ಇದನ್ನ ಓದಬೇಕು. ಅದರ ಜೊತೆಗೆ ನಮ್ಗೆ ಸಿಕ್ಕಿರೋ ಈ ಅನುಭವವನ್ನ ಬೇರೆ ಆತ್ಮಗಳಿಗೂ ಹಂಚುವ ನಿಸ್ವಾರ್ಥ ಸೇವೆ ಮಾಡಬೇಕು. ಕೇವಲ ಕ್ರಿಯೆಗಳಷ್ಟೇ ಅಲ್ಲ, ನಮ್ಮ ಮನಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೂ ಈ ಮೂಲಗಳಲ್ಲಿ ಮಾರ್ಗದರ್ಶನ ಇದೆ. ಪ್ರತಿದಿನಕ್ಕೊಂದು ವರದಾನ ಮತ್ತು ಸ್ಲೋಗನ್ ಕೂಡ ಇದೆ ಅಲ್ವಾ? ಹೌದು. ಇವತ್ತಿನ ವರದಾನ ಹೀಗಿದೆ: ಕಲ್ಯಾಣದ ವೃತ್ತಿ ಮತ್ತು ಶುಭಚಿಂತಕ ಭಾವದಿಂದ ವಿಶ್ವ ಕಲ್ಯಾಣದ ನಿಮಿತ್ತರಾಗುವ ತೀವ್ರ ಪುರುಷಾರ್ಥಿಗಳಾಗಿ. ಅಂದ್ರೆ ನಮ್ಮ ಜೊತೆ ಯಾರೇ ಕೆಟ್ಟದಾಗಿ ನಡ್ಕೊಂಡ್ರೂ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಒಳ್ಳೆ ಭಾವನೆ ಇರ್ಬೇಕಾ? ಇದು ಕೇಳೋಕೆ ಸುಲಭ, ಆದ್ರೆ ಮಾಡೋಕೆ ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಆದ್ರೆ ಅದೇ ಅತ್ಯುನ್ನತ ಸ್ಥಿತಿ. ನಮ್ಮ ಆಂತರಿಕ ಭಾವನೆ ಬೇರೆಯವರ ನಡವಳಿಕೆಯಿಂದ ಪ್ರಭಾವಿತ ಆಗಬಾರದು. ಈ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಸಮಯ ಮತ್ತು ಶಕ್ತಿ ವ್ಯರ್ಥ ಯೋಚನೆಗಳಲ್ಲಿ ಹಾಳಾಗೋದಿಲ್ಲ. ಆಗ ನಾವು ವಿಶ್ವ ಕಲ್ಯಾಣಕಾರಿ ಆಗೋಕೆ ಸಾಧ್ಯ. ಸರಿ, ಹಾಗಾದ್ರೆ ಸ್ಲೋಗನ್ ಏನು? ಇವತ್ತಿನ ಸ್ಲೋಗನ್ ಈ ವರದಾನಕ್ಕೆ ಇನ್ನಷ್ಟು ಬಲ ಕೊಡುತ್ತೆ. ಸಂತುಷ್ಟತೆ ಜೀವನದ ಶೃಂಗಾರವಾಗಿದೆ. ಆದ್ರಿಂದ ಸಂತುಷ್ಟಮಣಿಯಾಗಿರಿ, ಸಂತುಷ್ಟಲಾಗಿರಿ ಮತ್ತು ಎಲ್ಲರನ್ನೂ ಸಂತುಷ್ಟಗೊಳಿಸಿ. ವಾವ್! ಇವೆರಡಕ್ಕೂ ಎಷ್ಟು ಸುಂದರವಾದ ಸಂಬಂಧ ಇದೆ ನೋಡಿ. ಯಾರು ತಮ್ಮ ಜೀವನದಲ್ಲಿ ಸಂತುಷ್ಟವಾಗಿರ್ತಾರೋ ಅವರು ಮಾತ್ರ ಬೇರೆಯವರ ಬಗ್ಗೆ ಶುಭ ಭಾವನೆಯನ್ನು ಇಡೋಕೆ ಸಾಧ್ಯ. ಹೌದು. ಅಸಂತುಷ್ಟ ಆತ್ಮ ಯಾವಾಗಲೂ ದೂರು, ಕೊರತೆಗಳಿಂದ ತುಂಬಿರುತ್ತೆ. ಸಂತುಷ್ಟತೆಯನ್ನೋದು ನಮ್ಮ ಆತ್ಮದ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಆಭರಣದ ಹಾಗೆ. ನಾವು ಸ್ವತಃ ಸಂತುಷ್ಟರಾಗಿದ್ದು ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರನ್ನೂ ನಮ್ಮ ಸ್ಥಿತಿಯಿಂದ ಸಂತುಷ್ಟಗೊಳಿಸಬೇಕು. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯ ಸಾರಾಂಶವನ್ನು ಒಟ್ಟಿಗೆ ಸೇರಿಸೋದಾದ್ರೆ, ನಮ್ಮ ಮೊದಲ ಹೆಜ್ಜೆ ನಮ್ಮ ನಿಜವಾದ ಸ್ನೇಹಿತ ಯಾರು ಮತ್ತು ಶತ್ರು ಯಾರು ಅಂತ ಸ್ಪಷ್ಟವಾಗಿ ಗುರುತಿಸುವುದು. ಹೌದು. ಮತ್ತು ಆ ಶತ್ರುವನ್ನು ಸೋಲಿಸಲು ನಮ್ಮ ಬಳಿ 3 ಮುಖ್ಯ ಅಸ್ತ್ರಗಳಿವೆ: ಪವಿತ್ರತೆ, ದೇವರ ನಿರಂತರ ನೆನಪು ಮತ್ತು ನಿಸ್ವಾರ್ಥ ಸೇವೆ. ಈ 3 ಶಕ್ತಿಗಳ ಆಧಾರದ ಮೇಲೆ ನಾವು ಆಂತರಿಕ ರಾವಣನನ್ನು ಸೋಲಿಸಿ ನಮ್ಮ ಸ್ನೇಹಿತನಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯಬಹುದು. ನಿಜ. ಈ ಯಶಸ್ಸಿಗೆ ಮೂಲಗಳಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಒತ್ತಿ ಹೇಳಲಾಗಿದೆ: ಏಕತೆ. ಹೌದು. ಆದ್ರೆ ಎಲ್ಲಿ ಮನುಷ್ಯರಿರ್ತಾರೋ ಅಲ್ಲಿ ಭಿನ್ನಾಭಿಪ್ರಾಯ ಸಹಜ. ಹಾಗಿದ್ಮೇಲೆ ಏಕತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಅದಕ್ಕೆ ಒಂದು ಅತ್ಯಂತ ಶಕ್ತಿಯುತವಾದ ಇಶಾರೆ ಇದೆ. ಬೇರೆಯವರ ನ್ಯೂನತೆಗಳನ್ನು ನೋಡುವುದು ಸೂರ್ಯಗ್ರಹಣವನ್ನು ಬರಿಗಣ್ಣಿನಲ್ಲಿ ನೋಡಿದ ಹಾಗೆ ಅಂತ. ಸೂರ್ಯಗ್ರಹಣವನ್ನು ನೋಡಿದ ಹಾಗೆ? ಹೌದು. ಸೂರ್ಯಗ್ರಹಣ ನೋಡಿದ್ರೆ ಅದರ ಕೆಟ್ಟ ಪ್ರಭಾವ ನಮ್ಮ ಕಣ್ಣಿನ ಮೇಲೆ ಬೀಳುತ್ತೆ. ಹಾಗೆಯೇ ನಾವು ಬೇರೆಯವರ ತಪ್ಪುಗಳನ್ನು ನೋಡಿದ್ರೆ ಅದರ ನೆಗೆಟಿವ್ ಪ್ರಭಾವ ನಮ್ಮ ಸ್ಥಿತಿಯ ಮೇಲೆ ಬೀಳುತ್ತೆ. ಹಾಗಾದ್ರೆ ಉಪಾಯ ಏನು? ಬದಲಾಗಿ ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಬೇಕು, ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಗಮನಿಸಬೇಕು. ಆಗ ಸಹಜವಾಗಿಯೇ ಪ್ರೀತಿ, ಗೌರವ ಮತ್ತು ಏಕತೆಯ ವಾತಾವರಣ ನಿರ್ಮಾಣವಾಗತ್ತೆ. ಓಂ ಶಾಂತಿ. ಓಂ ಶಾಂತಿ. ಈ ಜ್ಞಾನದ ಬೆಳಕನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಇತರರಿಗೂ ಹಂಚುವ ಮೂಲಕ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ನಾವು ನಿಮಿತ್ತರಾಗೋಣ. ಹಾಗಾದ್ರೆ ಕೇಳುಗರು ಯೋಚಿಸ್ಲಿಕ್ಕಾಗಿ ಇಲ್ಲೊಂದು ಅಂಶವನ್ನು ಬಿಟ್ಟು ಹೋಗೋಣ. ಓಂ ಶಾಂತಿ ಅಂದ್ರೆ ನನ್ನ ಮೂಲ ಸ್ವರೂಪವೇ ಶಾಂತಿ ಅಂತ ಅರ್ಥ. ಆದ್ರೆ ನಾವು ದಿನವಿಡೀ ಬೇರೆಯವರ ತಪ್ಪುಗಳನ್ನು ಹುಡುಕುತ್ತಾ ಆ ಸೂರ್ಯಗ್ರಹಣವನ್ನು ನೋಡುತ್ತಾ ಇದ್ರೆ ನಾವು ನಮ್ಮದೇ ಮೂಲ ಸ್ವರೂಪವಾದ ಶಾಂತಿಯನ್ನು ಕದಡುಕೊಂಡ ಹಾಗಾಗುತ್ತೆ.
ಹೌದು. ಇಳುವ ಮೊದಲು ನಮ್ಮ ಮೊದಲ ಹೆಜ್ಜೆ ಬೇರೆಯವರಿನ ನೆಗೆಟಿವಿಟಿಯನ್ನು ನೋಡುವುದನ್ನು ನಿಲ್ಲಿಸಿ ಅವರಲ್ಲಿನ ವಿಶೇಷತೆಗಳನ್ನು ನೋಡುವುದಾಗಿರಬಹುದೇ? ದೃಷ್ಟಿಕೋನದ ಈ ಒಂದು ಸಣ್ಣ ಬದಲಾವಣೆ ನಮ್ಮೆಲ್ಲ ಯಶಸ್ಸಿನ ಕೀಯಾಗಿರಬಹುದೇ? ಓಂ ಶಾಂತಿ.